My precious children of God, I welcome all of you to this program, and may the Lord speak to each one of you and bless you. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ದೇವರು ನಿಮ್ಮೊಂದಿಗೆ ಮಾತಾಡಲಿ ಮತ್ತು ನಿಮ್ಮನ್ನು ಆಶೀರ್ವದಿಸಲಿ. Today we are going to meditate from 2 Kings 13 verse 23. ನಾವು ಈ ದಿನ 2 ಅರಸುಗಳು 13ನೇ ಅಧ್ಯಾಯ 23ನೇ ವಚನವನ್ನು ಧ್ಯಾನಿಸಲಿದ್ದೇವೆ. The Lord was gracious to them and had compassion and showed concern for them. ದೇವರು ಅವರಿಗೆ ದಯೆ ತೋರಿಸಿದನು, ಕರುಳು ಮರುಗಿದವನಾಗಿ ಅವರಿಗೆ ಪ್ರಸನ್ನನಾದನು ಎಂಬುದಾಗಿ ಬರೆಯಲ್ಪಟ್ಟದ್ದನ್ನು ನಾವು ನೋಡುತ್ತೇವೆ. My friends, what a precious Lord we have. ನನ್ನ ಪ್ರಿಯ ಸ್ನೇಹಿತರೆ, ಎಂಥ ಅಮೂಲ್ಯವಾದ ದೇವರು ನಮಗಿದ್ದಾನೆ. He has compassion and concern for us. ನಮ್ಮ ಬಗ್ಗೆ ಚಿಂತಿಸುವ, ಕರುಣೆ ತೋರಿಸುವ ದೇವರು ನಮ್ಮ ದೇವರಾಗಿದ್ದಾನೆ. When will the Lord have compassion on us? ದೇವರು ಯಾವಾಗ ನಮಗೆ ದಯೆ ತೋರಿಸುವನು? Isaiah chapter 30 verse 18 says, "Therefore the Lord will wait that he may be gracious to you." ಏಷಾಯ 30:18ನೇ ವಚನವು ಹೀಗೆ ಹೇಳುತ್ತದೆ, ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು. So my friends, what we have to do? ಆದ್ದರಿಂದ ಸ್ನೇಹಿತರೆ, ನಾವೇನು ಮಾಡಬೇಕು? We have to wait at the feet of God for everything. ಎಲ್ಲಾ ವಿಷಯಗಳಿಗಾಗಿ ದೇವರ ಪಾದ ಸನ್ನಿಧಿಯಲ್ಲಿ ಕಾದಿರಬೇಕು. For every small thing or big thing we need in our life, we have to wait at the feet of God. ನಮಗೆ ಬೇಕಾಗಿರುವ ಸಣ್ಣ ವಿಚಾರವಾಗಿರಬಹುದು, ದೊಡ್ಡ ವಿಚಾರವಾಗಿರಬಹುದು, ಆತನ ಪಾದ ಸನ್ನಿಧಿಯಲ್ಲಿ ಕಾದಿರಬೇಕು. Read the word of God as much as you can. ದೇವರ ವಾಕ್ಯವನ್ನು ಹೆಚ್ಚಾಗಿ ಓದಬೇಕು. And then wait at the feet of God. ಮತ್ತು ದೇವರ ಪಾದದಲ್ಲಿದ್ದು ಕಾದಿರಬೇಕು. Then you will be blessed like this. ಆಗ ನೀವು ಹೀಗೆ The ಆಶೀರ್ವದಿಸಲ್ಪಡುವಿರಿ. Lord's compassion will come upon you. ದೇವರ ದಯೆಯು ನಿಮ್ಮ ಮೇಲೆ ಬರುವುದು. He'll forgive and forget all the wrong things you are doing. ನೀವು ಮಾಡಿರುವಂತಹ ಎಲ್ಲಾ ತಪ್ಪುಗಳನ್ನು ಆತನು ಕ್ಷಮಿಸುವನು ಮತ್ತು ಮರೆತು ಬಿಡುವನು. And he'll lead you in a blessed way. ಅದ್ಭುತವಾದ ರೀತಿಯಲ್ಲಿ ಆತನು ನಿಮ್ಮನ್ನು ನಡೆಸುವನು. Isaiah 30 verse 18 says, "Therefore the Lord will wait that he may be gracious to you. Blessed are all those who wait for him." ಏಷಾಯ 30:18ನೇ ವಚನವು ಹೀಗೆ ಹೇಳುತ್ತದೆ, ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು, ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು ಎಂದು ವಾಕ್ಯ ಹೇಳುತ್ತದೆ. Isaiah 31 verse 5 says, "Like birds flying about, so will the Lord of hosts defend Jerusalem. Defending, he will also deliver it. Passing over, he will preserve it." ಏಷಾಯ 31:5ನೇ ವಚನವು ಹೇಳುತ್ತದೆ, ಹೆಣ್ಣು ಹಕ್ಕಿಗಳು ಹಾರಿಯಾಡುತ್ತಾ ಮರಿಗಳನ್ನು ಕಾಪಾಡುವಂತೆ ಸೇನಾಧೀಶ್ವರನಾದ ಯೆಹೋವನು ಯೆರೂಸಲೇಮನ್ನು ಕಾಪಾಡುವನು, ಅದನ್ನು ರಕ್ಷಿಸಿ ಕಾಯುವನು, ಹಾದು ಹೋಗುತ್ತಾ ಅಪಾಯದಿಂದ ತಪ್ಪಿಸುವನು ಎಂದು. Yes, my friends, have the practice of waiting at the feet of God. ಪ್ರಿಯ ಸ್ನೇಹಿತರೆ, ದೇವರ ಪಾದದಲ್ಲಿ ಕಾಯುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. Then the Lord will defend you, deliver you, and preserve you. ಆಗ ದೇವರು ನಿಮ್ಮನ್ನು ಕಾಪಾಡುವನು, ರಕ್ಷಿಸಿ ಕಾಯುವನು, ಅಪಾಯದಿಂದ ತಪ್ಪಿಸುವನು. Hosea 14:3 says, "For in you the fatherless find mercy." ಹೋಶೇಯ 14:3ನೇ ವಚನವು ಹೇಳುತ್ತದೆ, ನೀನೇ ಅನಾಥರನ್ನು ಕರುಣಿಸುವಿ. That means in the Lord, fatherless people will have all kinds of mercy. ಅಂದರೆ ಅನಾಥರಾದವರು ದೇವರಿಂದ ಎಲ್ಲಾ ರೀತಿಯ ಕರುಣೆಯನ್ನು ಹೊಂದುವರು. In this world, you might have lost your father, mother, or loved ones. Don't be worried. ಈ ಲೋಕದಲ್ಲಿ ನೀವು ತಂದೆಯನ್ನೋ, ತಾಯಿಯನ್ನೋ, ಪ್ರೀತಿ ಪಾತ್ರರನ್ನೋ ಕಳೆದುಕೊಂಡಿರಬಹುದು. When you have the compassion of Jesus Christ, that is more than enough. ಚಿಂತಿಸದಿರಿ, ಯೇಸುವಿನ ಕರುಣೆಯು ನಿಮಗೆ ಸಾಕು. Even now, let us humble ourselves and ask the Lord to have his compassion upon all of us. ನಮ್ಮೆಲ್ಲರ ಮೇಲೆ ಆತನು ಕರುಣೆ ತೋರಿಸುವಂತೆ ಯೇಸುವಿನ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳುವ. Shall we pray? ನಾವು ಪ್ರಾರ್ಥಿಸುವ. Our precious heavenly Father, thank you, Lord, for your great love. ಅಮೂಲ್ಯವಾದ ಸ್ವರ್ಗೀಯ ತಂದೆಯೇ, ನಿನ್ನ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ. When we come to you, show us so much grace and compassion, Father. ನಾವು ನಿನ್ನ ಬಳಿಗೆ ಬರುವಾಗ ನಮಗೆ ಅಪಾರವಾದ ಕೃಪೆ ಮತ್ತು ಕರುಣೆಯನ್ನು ತೋರಿಸು ದೇವರೇ. Forgive all the shortcomings of your children. ನಿನ್ನ ಮಕ್ಕಳ ಎಲ್ಲಾ ತಪ್ಪುಗಳನ್ನು ನೀನು ಕ್ಷಮಿಸು ಎಂದು ಬೇಡುತ್ತೇನೆ. Have mercy upon them. ಅವರ ಮೇಲೆ ಕರುಣೆ ಇಡು, Compassion on them. ದಯೆ ತೋರಿಸು, And bring them closer to you. ಅವರನ್ನು ನಿನ್ನ ಬಳಿಗೆ ಎಳೆದುಕೋ. Have compassion upon each and everyone who is now crying at your feet. ನಿನ್ನ ಪಾದ ಸನ್ನಿಧಿಯಲ್ಲಿ ಮೊರೆ ಇಡುತ್ತಿರುವ ಈ ಮಕ್ಕಳ ಮೇಲೆ ದಯೆ ತೋರಿಸು. Fill them with all your blessings. ನಿನ್ನೆಲ್ಲಾ ಆಶೀರ್ವಾದಗಳಿಂದ ಅವರನ್ನು ತುಂಬಿಸು. In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್.
My friends, are you looking for a beautiful partner in your life? ನನ್ನ ಸ್ನೇಹಿತರೆ, ಸುಂದರವಾದ ಜೀವನ ಸಂಗಾತಿ ನಿಮ್ಮ ಜೀವಿತದಲ್ಲಿ ಹುಡುಕುತ್ತಿದ್ದೀರೋ? God is ready to give you a partner beautiful both inside and outside. ದೇವರು ಇಬ್ಬರಿಗೂ ಹೊರಗಡೆ ಮತ್ತು ಒಳಗಡೆ ಸುಂದರ ಜೀವನ ಸಂಗಾತಿ ಕೊಡಲು ಬಯಸುತ್ತಾರೆ. You can find them in our True Friend Matrimony website. ಅದನ್ನು ನಮ್ಮ ಟ್ರೂ ಫ್ರೆಂಡ್ ಮ್ಯಾಟ್ರಿಮನಿ ವೆಬ್ಸೈಟ್ ಅಲ್ಲಿ ಹುಡುಕಬಹುದು. The perfect match from the background of your choice and a godly person is found there. ಹಿನ್ನೆಲೆಗನುಸಾರವಾದ ನಿಮ್ಮ ಆಯ್ಕೆಯ ಪರಿಪೂರ್ಣ ಸಂಗಾತಿ, ದೇವ ಭಯಭಕ್ತಿ ಉಳ್ಳ ಸಂಗಾತಿಯನ್ನು ಅಲ್ಲಿ ಕಾಣುವಿರಿ. Contact True Friend Matrimony website today. ಹಿಂದೆ ಟ್ರೂ ಫ್ರೆಂಡ್ ಮ್ಯಾಟ್ರಿಮನಿ ವೆಬ್ಸೈಟ್ ಅನ್ನು ಸಂಪರ್ಕ ಮಾಡಿರಿ.